ವಿನಾಯಕ ದಾಮೋದರ್ ಸಾವರ್ಕರ್ 1883 ಮೇ 28ರಂದು ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ ಇವರ ಜನನ ಆಗುತ್ತೆ. ಇವ್ರಿಗೆ 9 ವರ್ಷ ಆಗಿದ್ದಾಗ ಇವರ ತಾಯಿ ಸತ್ತೋಗ್ತಾರೆ. ಅದೇ ಸಮಯದಲ್ಲಿ 9 ವರ್ಷದ ಸಾವರ್ಕರ್ ಆಚೆ ಬಂದು ನೋಡಿದ್ರೆ ರೋಡ್ ಅಲ್ಲಿ ಜನ ಧರ್ಮದ ಹೆಸರಲ್ಲಿ ಯುದ್ಧ ಮಾಡ್ತಿರ್ತಾರೆ. ವೀರ್ ಸಾವರ್ಕರ್ ತಮ್ಮ 11ನೇ ವಯಸ್ಸಿನಲ್ಲೇ ಕ್ರಾಂತಿಕಾರಿ ಕವಿತೆಗಳನ್ನ ತಮ್ಮ ಮಾತೃಭಾಷೆ ಮರಾಠಿಯಲ್ಲಿ ಬರೀತಾ ಇದ್ರು. 1890ರಲ್ಲಿ 15 ವರ್ಷ ಕೂಡ ಆಗಿರ್ಲಿಲ್ಲ ಸಾವರ್ಕರ್ಗೆ ಮಿತ್ರ ಮೇಳ ಅನ್ನೋ ಸೀಕ್ರೆಟ್ ಸೊಸೈಟಿನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಸಾವರ್ಕರ್ ಜನರನ್ನೆಲ್ಲ ಒಂದು ಕಡೆ ಒಟ್ಟುಗೂಡಿಸಿ ದೇಶಕ್ಕೋಸ್ಕರ ನಾವೆಲ್ಲ ಹೋರಾಡಬೇಕು, ಅಗತ್ಯ ಬಿದ್ರೆ ದೇಶಕ್ಕೋಸ್ಕರ ಪ್ರಾಣ ನೀಡೋದಕ್ಕೂ ಹಿಂಜರಿಬಾರ್ದು ಅನ್ನೋ ರಣ ಕಹಳೆನ ಮೊಳಗಿಸ್ತಾ ಇದ್ರು. ಇವರು ಬರೆದಿದ್ದ ಪುಸ್ತಕಗಳು ಆ ಕಾಲದಲ್ಲಿ ಕ್ರಾಂತಿಕಾರಿ ಅನ್ನಿಸ್ಕೊಂಡಿದ್ವು. ಇವರ ಮೇನ್ ಬುಕ್ ಅಂದ್ರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ಇದರಲ್ಲಿ ಇವರು ಕಲ್ಚರಲ್ ಯೂನಿಟಿ ಬಗ್ಗೆ ಹೇಳ್ತಾ ಹಿಂದುತ್ವ ಅಂದ್ರೆ ಕೇವಲ ಧರ್ಮ ಮಾತ್ರ ಅಲ್ಲ, ಇಟ್ಸ್ ಅ ವೇ ಆಫ್ ಲೈಫ್. ಇದೇ ಪುಸ್ತಕದಿಂದ ಪ್ರೇರೇಪಿತಗೊಂಡವರೇ ಕ್ರಾಂತಿಕಾರಿ ಭಗತ್ ಸಿಂಗ್ ಹಾಗೂ ಸುಭಾಷ್ ಚಂದ್ರ ಬೋಸ್. ಆ ಟೈಮಲ್ಲಿ ವೀರ್ ಸಾವರ್ಕರ್ ಪುಸ್ತಕ ಅಂದ್ರೆ ಬ್ರಿಟಿಷರ್ಸ್ ಪ್ಯಾಂಟ್ ಒದ್ದೆ ಆಗ್ತಿದ್ದ ಸಮಯ ಅದು.